ಫ್ರೆಂಡ್ಸ್, ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಸಾಮಾನ್ಯವಾಗಿ ಎಲ್ಲರೂ ಈ ಬಿಸಿಲುಗಾಲ ಬಂದರೆ ಕಲ್ಲಂಗಡಿ ಹಣ್ಣನ್ನಂತೂ ತಿಂದೇ ತಿಂತೀವಿ. ಒಂದಲ್ಲ ಒಂದು ದಿವಸ ಅಂತೂ ಕಲ್ಲಂಗಡಿ ಹಣ್ಣನ್ನು ತಂದು ತಿಂದೇ ತಿಂತೀವಿ. ಹಾಗೆ ಕಲ್ಲಂಗಡಿ ಹಣ್ಣು ದೇಹಕ್ಕೆ ತಂಪು ಅನ್ನೋದು ಕೂಡ ತುಂಬ ಜನರಿಗೆ ಗೊತ್ತೇ ಇದೆ ಅಲ್ವಾ. ಇದ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದರೆ ನಾನಿವತ್ತು ನಿಮಗೆ ತಿಳಿಸ್ಬೇಕನ್ಕೊಂಡಿರೋದು, ಕಲ್ಲಂಗಡಿ ಹಣ್ಣನ್ನು ತಿಂದ ಮೇಲೆ ಅದರ ಬೀಜವನ್ನು ಯಾರು ತಿಂತಾರೆ ಹೇಳಿ? ಪ್ರತಿಯೊಬ್ಬರು ಕೂಡ ಬಿಸಾಕ್ಬಿಡ್ತೀವಿ. ಆದರೆ ಕಲ್ಲಂಗಡಿ ಹಣ್ಣಿನ ಬೀಜದಲ್ಲಿರುವಂಥ ಅದ್ಭುತವಾದ ಗುಣಗಳು ನಿಮಗೇನಾದರೂ ಗೊತ್ತಾದರೆ ಇನ್ಮೇಲಿಂದ ಕಲ್ಲಂಗಡಿ ಬೀಜವನ್ನು ಬೀಸಾಡೋದೇ ಇಲ್ಲ ನೀವು. ಮತ್ತು ಈ ಕಲ್ಲಂಗಡಿ ಬೀಜಗಳ ಬೆನಿಫಿಟ್ ಏನು, ಇದನ್ನು ಹೇಗೆ ತಿನ್ನಬೇಕು, ಇದನ್ನು ತಿನ್ನೋದ್ರಿಂದ ಏನೆಲ್ಲ ಲಾಭಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಟೇಲ್ ಆಗಿ ತಿಳಿಸ್ತೀನಿ. ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಕೂಡ ಈ ರೀತಿಯಾದಂಥ ಬೆನಿಫಿಟ್ಸ್ಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಸಲ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಈ ಕಲ್ಲಂಗಡಿ ಬೀಜ ಅಮೃತದ ಸಮಾನ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ. ಬೇರೆ ದೇಶಗಳಲ್ಲಿ ಕಲ್ಲಂಗಡಿ ಬೀಜಗೆ 1 kgಗೆ ಇಷ್ಟು ಸಾವಿರ ಅಂತ ಹೇಳಿ ಮಾರ್ತಾ ಇದ್ದಾರೆ. ಆ ಬೀಜಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಯಾಕೆ ಅಂದರೆ, ಈ ಕಲ್ಲಂಗಡಿ ಬೀಜಗಳಲ್ಲಿ ಅತಿ ಹೆಚ್ಚಾಗಿ ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆಸಿಡ್ಸ್, ಮೆಗ್ನೀಷಿಯಂ, ಜಿಂಕ್, ಕಾಪರ್ ಹಾಗೆ ಪೊಟ್ಯಾಷಿಯಂನಂಥ ಇನ್ನೂ ಅನೇಕ ವಿಧವಾದಂಥ ಔಷಧ ಗುಣಗಳು ಇದರಲ್ಲಿ ಇರುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಇರುವುದರಿಂದ ಯಾರಿಗೆ ಮೂಳೆಗಳ ಸಮಸ್ಯೆ ಇದೆ ಅಂದರೆ ಕೀಲು ನೋವಿನ ಸಮಸ್ಯೆ, ಮೂಳೆಗಳ ನೋವಿನ ಸಮಸ್ಯೆ, ಕೂತ್ಕೊಂಡು ಎದ್ದಾಗ ಕೀಲುಗಳಲ್ಲಿ ಕಟಕಟ ಅಂದು ಶಬ್ದ ಬರುತ್ತಲ್ವಾ, ಸೊ ಅದೆಲ್ಲವುದನ್ನ ಕಡಿಮೆ ಮಾಡುತ್ತೆ. ಯಾರಿಗೆಲ್ಲ ಭುಜದ ನೋವಿದೆ, ಕುತ್ತಿಗೆ ನೋವಿದೆ, ಹಾಗೆ ಸೊಂಟ ನೋವಿದೆಯೋ ಇಂಥವರು ಈ ಕ್ಯಾಲ್ಶಿಯಂ ರಿಚ್ ಆದಂಥ ಕಲ್ಲಂಗಡಿ ಹಣ್ಣಿನ ಬೀಜವನ್ನು ಸೇವಿಸೋದ್ರಿಂದ ತುಂಬಾನೇ ಒಳ್ಳೆಯದು. ಕೆಲವರು ಈ ಸಮಸ್ಯೆಗಳಿಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳನ್ನು ತಗೋತಾ ಇರ್ತಾರೆ. ಆದರೆ ನಮಗೆ ನೈಸರ್ಗಿಕವಾಗಿ ದೊರೆಯುವಂಥ ಈ ಕ್ಯಾಲ್ಶಿಯಂ ಬೀಜಗಳನ್ನು ಉಪಯೋಗಿಸಿದರೆ ತುಂಬಾನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಇದರಿಂದ ಕೀಲು ನೋವು ಸಮಸ್ಯೆ ಹಾಗೆ ಮೂಳೆಗಳ ನೋವಿನ ಸಮಸ್ಯೆಯನ್ನು ಶಾಶ್ವತವಾಗಿ ದೂರ ಮಾಡಬಹುದು. ಇನ್ನು ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಅವರು ಮುದುಕರಾದರೂ ಸಹ ಈ ಕೀಲು ನೋವು, ಮೂಳೆಗಳ ನೋವು ಸಮಸ್ಯೆ ಅಂತೂ ಬರುವುದೇ ಇಲ್ಲ. ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನು ಬೇಯಿಸಿದ ನೀರನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸಿದಾಗ ಖನಿಜಾಂಶ, ವಿಟಮಿನ್ಸ್ ಮತ್ತು ಹಲವಾರು ಔಷಧ ಗುಣಗಳು ದೇಹಕ್ಕೆ ದೊರೆಯುತ್ತದೆ. ಅಲ್ಲದೆ ಕಲ್ಲಂಗಡಿ ಬೀಜವು ಹಲವಾರು ರೋಗಗಳನ್ನು ನಿವಾರಿಸಲು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಕಲ್ಲಂಗಡಿ ಹಣ್ಣಿನ ಬೀಜದಿಂದ ಟೀಯನ್ನು ತಯಾರಿಸಿಕೊಂಡು ಕುಡಿಯೋದ್ರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಬಹುದು, ಹಾಗೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡ್ಕೋಬಹುದು. ಮತ್ತು ಈ ಟೀನ ಹೇಗೆ ತಯಾರಿಸ್ಕೋಬೇಕು ಅಂದರೆ, 3 ಟೇಬಲ್ ಸ್ಪೂನಷ್ಟು ಕಲ್ಲಂಗಡಿ ಬೀಜನ ಚೆನ್ನಾಗಿ ಕುಟ್ಕೋಬೇಕು. ಅಂದರೆ ಒಂದು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಥರನಾದರೂ ಮಾಡ್ಕೊಳ್ಳಿ. ಅದನ್ನು 2 ಗ್ಲಾಸ್ ನೀರನ್ನ ಹಾಕಿಬಿಟ್ಟು ಒಂದು ಪಾತ್ರೆಯಲ್ಲಿ ಕಲ್ಲಂಗಡಿ ಕುಟ್ಟಿ ಪುಡಿ ಮಾಡಿರೋಂಥ ಪೌಡರ್ನ ಕೂಡ ಹಾಕಿಬಿಟ್ಟು ಚೆನ್ನಾಗಿ 15 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಆ ಕುದಿಸಿದ ನೀರನ್ನು ನೀವು ಅದನ್ನು ಸೋಸ್ದೇನೆ ಹಾಗೇನೆ ಕುಡಿಬೇಕು. ಈ ರೀತಿಯಾಗಿ 3 ದಿವಸ ಕಂಟಿನ್ಯೂ ಆಗಿ ಕುಡಿದ್ಬಿಟ್ಟು ಮತ್ತೆ 1 ದಿವಸ ಗ್ಯಾಪ್ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಬೇಕು. ಇದನ್ನು ನೀವು ಯಾವ ಸಮಯದಲ್ಲಿ ಬೇಕಾದರೂ ತಗೋಬೋದು. ಮಧ್ಯಾಹ್ನ ಆಗಿರ್ಬೋದು ಅಥವಾ ಸಾಯಂಕಾಲ ಸಮಯದಲ್ಲಾದರೂ ತಗೋಬೋದು. ಊಟ ಮಾಡಿದ್ಮೇಲೆ ತಗೊಳ್ಳಿ. ಕಲ್ಲಂಗಡಿ ಬೀಜ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಮೆಗ್ನೀಷಿಯಂ ಇರುವುದರಿಂದ ನಮ್ಮ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಬರದೇ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಹಾಗಾಗಿ ಪ್ರತಿ ದಿವಸ ನಿಮಗೆ ಸಾಧ್ಯವಾದರೆ 1 ಸ್ಪೂನ್ನಷ್ಟು ಕಲ್ಲಂಗಡಿ ಬೀಜವನ್ನು ತಿಂತಾ ಬನ್ನಿ. ಹಾಗೆ ಈ ಬೀಜಗಳು ನಮ್ಮ ಕೂದಲು ಬೆಳವಣಿಗೆಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ. 3 ಟೇಬಲ್ ಸ್ಪೂನ್ನಷ್ಟು ಕಲ್ಲಂಗಡಿ ಬೀಜವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಫ್ರೈ ಮಾಡಿದ ಬೀಜವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ 1 ಗ್ಲಾಸ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ. ಆ ಕುದಿಸಿದ ನೀರನ್ನು ಕುಡಿಯುವುದರಿಂದ ನಿಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಕೂದಲು ಉದುರುವಿಕೆಗೂ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಕಲ್ಲಂಗಡಿ ಬೀಜದಲ್ಲಿ ಇರುವಂತಹ ಉನ್ನತ ಮಟ್ಟದ ಆಂಟಿ ಆಕ್ಸಿಡೆಂಟ್ಸ್ಗಳು ತ್ವಚೆಯ ಸುಕ್ಕು ಅಂದರೆ ಮುಖದಲ್ಲಿ ನೆರಿಗೆಗಳು ಅಂತ ಕರೀತಾರಲ್ವ, ಅದನ್ನು ಕಡಿಮೆ ಮಾಡಲು ತುಂಬ ಅದ್ಭುತವಾಗಿ ಸಹಾಯ ಮಾಡುತ್ತೆ. ಕಲ್ಲಂಗಡಿ ಬೀಜಗಳಿಂದ ಮಾಡಿದ ಟೀಯನ್ನು ಕುಡಿಯೋದ್ರಿಂದ ಮುಖ ತುಂಬ ಯಂಗ್ ಆಗಿ ಗ್ಲೋಯಿಂಗ್ ಆಗಿ ಇಡುತ್ತೆ. ಹಾಗೆ ಇದರಿಂದ ಮೊಡವೆಗಳು, ನೆರಿಗೆಗಳು ಕಂಪ್ಲೀಟ್ ಆಗಿ ಹೋಗ್ಲಾಡ್ಸುತ್ತೆ.
ಹಾಗಾಗಿ ಮಾರ್ಕೆಟ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ನಮಗೆ ಕಲ್ಲಂಗಡಿ ಹಣ್ಣಿನ ಬೀಜಗಳು ಸಿಗುತ್ತೆ. ನೀವು ಅದರಿಂದ ಟೀ ಮಾಡಿಕೊಂಡು ಈ ರೀತಿ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ನಿಮ್ಮ ಸೌಂದರ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ನಿಮಗೆ ಈ ಟಿಪ್ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಇದೇ ರೀತಿಯಾದಂಥ ಒಳ್ಳೆ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.